ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಆನ್ಸರ್ ಪೇಪರ್ ತಿದ್ದಿದ್ರಿಂದ ಜಾನಕಿ ಮನೇಲಿ ದುಡ್ಡು ಇಡೋವರೆಗೂ ಎಲ್ಲ ನೀವೇ ಮಾಡಿರೋದು ಅಂತ ನನಗೆ ಗೊತ್ತು. ನಾನಲ್ಲ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಟೆಸ್ಟಿಗೆ ಕಳಿಸ್ತೀನಿ, ಆಗ ನಿಜ ಗೊತ್ತಾಗುತ್ತೆ. ಕಳಿಸ್ಲಾ? ಇದೆಲ್ಲ ನೀವೇ ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಇದನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಯು ಬೆಟರ್ ಬಿ ಕೇರ್ಫುಲ್. ಅಕ್ಕ ಸಂಸ್ಬಿಡಿ ಅಕ್ಕ, ನಾನು ಕರೆದ್ರೆ ನೀವು ಎಲ್ಲಿ ದಿಗ್ಲು ಬೀಳ್ತಿರೋ ಅಂತ ನಿಮ್ಮನ್ನು ಮುಟ್ಬಿಟ್ಟೆ. ನೀನು ಯಾಕೆ ಬಂದೆ ಇಲ್ಲಿಗೆ? ಅಕ್ಕ ಆ ಪ್ರತಿಭಾ ಹೇಳ್ಬಿಟ್ಟು ಹೋದಾಗಿಂದ ಸಾನೆ ದಿಗ್ಲಾಗ್ತೈತೆ ಅಕ್ಕ, ತಲೆ ಎಲ್ಲ ಗಿರ್ರ ಅಂತೈತೆ. ಒಬ್ಳೆ ಇದ್ರೆ ಎಲ್ಲ ಆಲ್ಟಟಕ್ ಆಗೋಯ್ತೋಯ್ತು ಅಂತ ದಿಗ್ಲಾಗೋಯ್ತು. ನಿಮ್ಮ ತಕ್ಕ ಬಂದರೆ ಹೊಸಿ ಧೈರ್ಯ ಬರ್ತೈತೆ ಅಂತ ಬಂದೆ. ಆದರೆ ನೀವು ನೋಡಿದ್ರೆ ಬೆಕ್ಕಂಡು ಇಲ್ಲಿ ಹಂಗೆ ಎದ್ರುಕೊಂಡಿದ್ದೀರಾ. ಏಯ್ ದಿಟ ಅಲ್ವಾ ಅಕ್ಕವ್ರೆ? ಆ ಪ್ರತಿಭಾ ಕೊಟ್ಟೋಗಿದ್ದು ಸಾಕು ಹಂಗಿಂಗಿತ್ತ. ಯಪ್ಪ ಅದು ಯಾವ ದೇವ್ರಿಗೆ ಅದಕ್ಕೆ ಓದ್ಕೊಂಡಿದ್ದ ಏನೋ ಇವಾಗ ಕಾಪಾಡ್ತು. ಹೊಸಿ ನೂಲಷ್ಟು ಮಿಸ್ ಆಗಿದ್ರೂ ಆಟೆಯ. ದೊಡ್ಡ ಮನೆಯಿಂದ ನೀವು ಔಟು, ನಾನು ಔಟೆ. ಏಯ್ ಹಾಗೇನೂ ಆಗ್ತಿರ್ಲಿಲ್ಲ. ಅವಳಿಗೇನೋ ಅನುಮಾನ ಬಂತು ಅಂತ ಆ ರೀತಿ ಹೇಳೋದ್ಲು ಅಷ್ಟೇ. ಅಯ್ಯೋ ಅಕ್ಕ, ಅದೇನೋ ಟೆಸ್ಟ್ ಮಾಡಿಸಿದ್ರೆ ನೀವೇ ಮಾಡಿರೋದು ಅಂತ ಗೊತ್ತಾಗ್ತೈತೆ ಅಂತ ಹೇಳಿದ್ಲು. ಹಾಗೇನೂ ಇಲ್ಲ ಕಣೆ, ಅವಳೇನೋ ಸುಮ್ಮನೆ ಹೆದರ್ಸೋದಕ್ಕೆ ಆ ರೀತಿ ಹೇಳಿದ್ಲು ಅಷ್ಟೇ. ನಾನು ಹೆದರ್ಕೋತೀನ? ಹೋ ನೋಡಿದ್ನಲ್ಲ, ಅರ್ಶನ ಕುಂಕುಮ ಕೊಡ್ಬೇಕಾದ್ರೆ ತಟ್ಟೆನೆ ಬಿಟ್ಬಿಡ್ತಿದ್ರಿ. ಏಯ್ ಈಗೇನು ಹೇಳೋಕೆ ಬಂದಿದ್ಯಾ ನೀನು? ನಾನೇನು ಹೇಳಕ್ಕೆ ಬರಲಿಲ್ಲ ಅಕ್ಕ. ನಿಮ್ಗೆ ಹೇಳೋದಕ್ಕೆ ನಾನು ಯಾರು? ಇಟ್ಟೋದ್ಗಾಗಲೇ ನಿಮಗೆ ಗೊತ್ತಿರ್ತೈತೆ. ಅಂದರೆ ಈ ಕಿತ ನಾವು ಪ್ಲ್ಯಾನ್ ಮಾಡಿದ್ದು ಇಟ್ಟಲ್ಲಿ ಕೂದಲು ಎಳೆನಾಗೆ ಬಚಾವಾಗಿದ್ದೀವಿ. ಮುಂದಿನ ಕಿತ ಪ್ಲ್ಯಾನ್ ಮಾಡಬೇಕಾದ್ರೆ ಹೊಸಿ ಹುಷಾರು ಅಂತ. ನನಗೆ ಅಡ್ವೈಸ್ ಮಾಡೋಕೆ ಬರ್ತೀಯಾನೆ ನೀನು? ಅಯ್ಯಯ್ಯೋ ಅಕ್ಕವ್ರೆ, ಅಡ್ವೈಸು ಏನೂ ಇಲ್ಲ. ನನಗೆ ಅನಿಸಿದ್ದನ್ನು ಹೇಳ್ದೆ ಅಟ್ಟೆಯ. ಏನಾದ್ರು ಪ್ಲ್ಯಾನ್ ಮಾಡಿದಾಗ ಹೊಸಿ ಮಿಸ್ ಆಯಿತು ಅಂದರೆ ಆ ಟೀಚರ್ ಅವ್ರ ಅಪ್ಪನಂಗೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಯ್ತದೆ. ಹುಷಾರಾಗಿ ನೋಡ್ಕೊಳ್ಳಿ ಅಕ್ಕ. ಅಯ್ಯ ನೀವು ಮುಂದುವರಿಸಿ. ಇಲ್ಲ ಪರವಾಗಿಲ್ಲ ರಾಮ್ ಅವರೇ. ನೀವು ನೆಮ್ಮದಿಯಾಗಿ ಪುಸ್ತಕ ಓದಿ ಸ್ಯಾನ ದಿವಸ ಆಗೋಯ್ತು ಅಲ್ಲವ್ರ. ನಿಮ್ಮ ಜೊತೆ ನೆಮ್ಮದಿಯಾಗಿ ಮಾತಾಡಿ ತುಂಬ ದಿನ ಆದಂಗಿದೆ ಅಲ್ಲೂರಾ. ಇನ್ಮೇಕೆ ಏನೂ ಚಿಂತೆ ಇಲ್ಲ, ಎಲ್ಲ ಸರೋಯ್ತಲ್ಲ. ಇನ್ಮೇಕೆ ಆರಾಮಾಗಿ ದಿನ ಈ ಸ್ಕೂಲಿಗೆ ಬಿಡ್ಬೋದು. ಸ್ಕೂಲ್ಗೆ? ಹ್ಞೂ ಸ್ಕೂಲಿಗೆ. ಬೆಳಗ್ಗೆ ಸ್ಕೂಲಿಗೆ ಬಿಡ್ಬೋದು, ಸಂಜೆ ಒಟ್ಟಿಗೆ ಬರ್ಬೋದು, ಆರಾಮಾಗಿ ಮಾತಾಡ್ಬೋದು. ರಾಮ್ ಅವರೇ, ಜೀವನದಲ್ಲಿ ಒಂದು ಸಣ್ಣ ಘಟನೆ ಕೂಡ ಇಷ್ಟು ಪರಿಣಾಮ ಬೀರುತ್ತೆ ಅಲ್ಲ. ಅಯ್ಯ, ನೀವಿನ್ನೂ ಅದನ್ನೇ ಯೋಚನೆ ಮಾಡ್ತಾಯಿದ್ದೀರಾ? ಇಲ್ಲ ರಾಮ್ ಅವರೇ, ನಾನು ಬೇಸರದಲ್ಲಿ ಹೇಳ್ತಿಲ್ಲ. ನಾವು ಎಷ್ಟೇ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರು
ಜೀವನದಕ್ಕಿಂತ ದೊಡ್ಡ ಟೀಚರ್ ಬೇರೆ ಯಾರೂ ಇಲ್ಲ ಅಲ್ವಾ? ಹೌದು, ನನ್ನ ಜೀವ, ನನ್ನ ಜೀವನ ಎಲ್ಲ ನನ್ನ ಟೀಚರೇ. ಈಗ ಅವ್ರನ್ನ ಸಂದಾಗಿ ನೋಡ್ಕೋಬೇಕು ಅನ್ನೋದೇ ನಾನು ಕಲ್ತಿರೋ ಪಾಠ. ಯಾರು ಹೇಳಿದ್ದು ನೀವು ನಾನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ರಾಮವ್ರೆ? ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು. ನೀವಿದ್ದೀರ ಅನ್ನೋ ಧೈರ್ಯದ ಮೇಲೆ ನಾನು ಇಷ್ಟೆಲ್ಲ ಕಷ್ಟಗಳನ್ನ ಮೀರಿ ಬಂದಿದ್ದು. ನನಗೂ ನೀವೇ ಅಲ್ಲ. ಇವತ್ತು ಮಾತ್ರ ಅಲ್ಲ, ಯಾವತ್ತಿಗೂ ಅಷ್ಟೇ. ನನ್ನ ಕಷ್ಟ ನಿಮ್ಮ ಕಷ್ಟ ಬೇರೆ ಇಲ್ಲ. ನಿಮ್ನ ಯಾವತ್ತೂ ಒಂಟಿಯಾಗಿ ಬಿಟ್ಟು ಹೋಗಿಲ್ಲ. ಇದು ಆಂಜನಪ್ಪನ ಮೇಲಾಣೆ. ರಾಮವ್ರೆ, ನೀವು ಅಪ್ಪ ಕೋಟೆ ಚರನ ಇನ್ನೂ ಹಾಕ್ಕೊಂಡೇ ಇಲ್ಲ ಅಲ್ವಾ? ಅದು ನಿಮ್ಗೆ ಆವತ್ತೇ ಹೇಳಿದ್ನಲ್ಲ, ನನಗೂ ಚಿನ್ನಕ್ಕೂ ಆಗಿ ಬರೋಕ್ಕಿಲ್ಲ ಅಂತ. ನನಗೋಸ್ಕರ ಪ್ಲೀಸ್ ಒಂದೇ ಒಂದು ಸಲ ಹಾಕ್ಕೊಳ್ಳಿ. ನೀವು ಹೇಗೆ ಕಾಣ್ತೀರಾ ಅಂತ ನಾನು ನೋಡಬೇಕು. ಅಯ್ಯೋ, ಇನ್ನು ಹೆಂಗೆ ಕಾಣ್ತೀನಿ ನೋಡ್ಕೊಳ್ಳಿ, ಹಿಂಗೆ. ಒಂದೇ ಒಂದು ಸಲ. ಎಲ್ಲಿ? ಕಬೋರ್ಡಲ್ಲೇ ಇದೆ ಅಲ್ವಾ? ನಮರೇ, ಬ್ಯಾಡ ಬಿಡಿ ನಮರೇ. ರಾಮವ್ರೆ, ಸರ ಎಲ್ಲಿ ಕಾಣಿಸ್ತಾ ಇಲ್ಲ? ಅಯ್ಯೋ, ಅಲ್ಲೇ ಎಲ್ಲ ಇರಬೇಕು. ನೀವು ಬನ್ನಿ, ಹೇಳ್ತೀನಿ. ಏನು ರಾಮವ್ರೆ ಇಷ್ಟು ಸಲೀಸಾಗಿ ಹೇಳ್ತಿದ್ದೀರಾ? ಚಿನ್ನದ ಸರ ಅದು. ಹ್ಞೂ, ಅಲ್ಲೇ ಎಲ್ಲ ಇರಬೇಕು. ಬೆಳಗ್ಗೆ ನೋಡಮ್ಮ, ಬನ್ನಿ. ಇಲ್ಲ ಇಲ್ಲ, ನೀವನ್ನ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಅದು ಎಲ್ಲಿದೆ ಅಂತ ಹುಡ್ಕೋಣ ಬನ್ನಿ. ನಮರೇ, ಆ ಸರ ಇಲ್ಲಿಲ್ಲ. ಏನು? ಮತ್ತು ಸರ ಎಲ್ಲಿ? ಅದು ಏನಾಯ್ತು ರಾಮವ್ರೆ? ಮತ್ತೆ ಸರನ ಅಡ ಮಡ್ಗಿನೆಯ ಆಸ್ಪತ್ರೆಗೆ ದುಡ್ಡು ಕಟ್ಟಿದ್ದು. ನೀವೆಲ್ಲಿ ಬೇಸರ ಮಾಡ್ಕೊತೀರೋ ಅಂತ ನಿಮ್ಗೆ ಹೇಳಿರಲಿಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡಿ. ಆದಷ್ಟು ಬಿರ್ನೆ ಸರನ ಬಿಡಿಸ್ಕೊಬತ್ತೀನಿ. ನಿಮಗೆ ನಾನು ಮಾಡಿದ ತೆಪ್ಪು ಅನಿಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಅಂದರೆ ನೀವು ದುಡ್ಡು ಮನೇನ ತರಲಿಲ್ವಾ? ಎಷ್ಟು ಕಷ್ಟ ಅನುಭವಿಸಿದ್ದೀರಾ ರಾಮವ್ರೆ. ಇದಕ್ಕೆಲ್ಲ ಕಾರಣ ಆ ಕೇಶವ. ನಮಗೆ ಈ ರೀತಿ ಕಷ್ಟ ಕೊಡೋಷ್ಟು ಏನು ದ್ವೇಷ ಅವನಿಗೆ? ಅಪ್ಪಯ್ಯನ ವಿರುದ್ಧ ಎಲೆಕ್ಷನ್ ಸೋತಿದ್ದ ಅವಮಾನ ಅವನಿಗೆ. ಇದನ್ನು ಸುಮ್ಕೆ ಬಿಡಬಾರ್ದು. ರಾಮವ್ರೆ, ಬೇಡ. ಅಂಥವ್ರಿಂದ ದೂರ ಇದ್ರೇ ನಮಗೆ ಒಳ್ಳೆಯದು. ಆಗಿದ್ದಾಯ್ತು, ಬಿಟ್ಬಿಡಿ. ಅದೆಂಗೆ ಬಿಡೋಕ್ಕಾಯ್ತದೆ? ನಿಧಾನ. ಮೊದಲು ಕೋಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಹೇಳಿದ್ರು ಕೇಳಲ್ವಾ? ಹ್ಞೂ, ಕೇಳ್ತೀನಿ. ಗುಡ್ ಬಾಯ್. ಜಾನಕಿ ಅವ್ರು ಹಿಂಗೆ ಹೇಳ್ತಾರೆ, ಆದರೆ ಆ ಕೇಸ್ ಒಂದು ಸುಮ್ಕೆ ಬಿಡಬಾರ್ದು. ಅವನಿಗೈತೆ.
ಏನು ಯೋಚನೆ ಮಾಡ್ತಾ ಇದ್ದೀರಾ? ಮತ್ತು ನಿಮ್ಮ ಸರ ಹೋಯ್ತಲ್ಲ ಅಂತ ನಿಮಗೆ ಸ್ಯಾನೆ ಬೇಸರ ಆಯ್ತಾಯ್ತಾ? ಇಲ್ಲ, ನನ್ನ ಗಂಡನ ಬಗ್ಗೆ ನನಗಿನ್ನೂ ಹೆಮ್ಮೆ ಆಗ್ತದೆ. ಸರಿ, ಆದಷ್ಟು ಬಿರ್ನೆ ನಿಮ್ಮ ಸರ ಬಿಡಿಸ್ಕೊಬತ್ತೀನಿ. ನಮ್ಮ ಸಾಮ್ರಾವ್ ಅವರಲ್ಲ, ಅವ್ರ ತವನೇ ಸರ ಮಡಗಿರೋದು. ಸರಿ ಸರಿ, ನಿಮ್ಮ ಮನೆ ಕಳಿ, ಟೈಮ್ ಆಯಿತು. ನಾಳೆ ಬೇರೆ ಸ್ಕೂಲ್ಗೆ ಹೋಗ್ಬೇಕು. ಇಲ್ಲ, ಸ್ಕೂಲಿಂದ ಅಫಿಷಿಯಲಾಗಿ ಲೆಟ್ರ್ ಬರೋವರೆಗೂ ನಾನು ಹೋಗಲ್ಲ. ಅಯ್ಯ, ಮಕ್ಕಳು ಪಾಪ ಅಲ್ಲೋರ. ಇಲ್ಲ ಇಲ್ಲ, ಮಕ್ಕಳ ಪಾಠಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವ್ರಿಗೆ ಮಾಡಬೇಕಾಗಿರೋ ಪಾಠ ಎಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಲೆಟರ್ ಬಂದ ತಕ್ಷಣ ಕೆಲಸ ಶುರು ಮಾಡ್ತೀನಿ. ಹಂಗ ವಾಕ್ಯ ವಾಕ್ಯ. ಹಂಗಾರೆ ನೀವು ಮನೆ ಕಳಿ, ಗೊತ್ತಾಯ್ತು. ನೀವು ಅಷ್ಟೇ, ಮಲ್ಕೊಳ್ಳಿ. ಗುಡ್ ನೈಟ್. ನಿಮಗೂ ಅದಯ. ಚಂದ್ರಿ, ಚಂದ್ರಿ, ಎಲ್ಲೂದ್ರು ಹೇಳು. ಚಂದ್ರಿ. ಅಕ್ಕ ಕೂಗಿದ್ರಾ? ಕೂಗೋದಾ? ಆಗ್ಲಿಂದ ಹರಾಜಾಗ್ತಿದ್ದೀನಿ ಕಣೆ. ಕಾಫಿ ಕೊಡದೆ ಎಲ್ಲಿಗೆ ಹೋಗಿದೆ ಎಷ್ಟೊತ್ತು? ಹೋಗಿ 1 ಕಪ್ ಕಾಫಿ ತಗೊಂಡ್ ಬಾ. ಸರಿ ಅಕ್ಕ. ಬಾಬಾ, ಅದಕ್ಕೆ ಹೊರಗಡೆ ಹೊರಟ್ರಾ? ಅದಕ್ಕೆ ಗರಡಿಗ? ಇಲ್ಲ, ಅದು ಹೊಸಿ ಕೆಲಸ ಐತೆ. ನಾನು ಬರ್ತೀನಿ. ಈ ಕೋಣ ಏನು ಇಷ್ಟೊಂದು ಅವಸರದಲ್ಲಿ ಹೋಗ್ತಿದ್ದಾನೆ? ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ತಿಳ್ಕೋಬೇಕು. ಬಾಬಾ, ಯಾವಾಗಲೂ ಜಾನಕಿ ಅವ್ರಿಗೆ ಹೇಳೇ ಹೋಗ್ತಿದ್ರಿ, ಈಗ ಹಾಗೆ ಹೋಗ್ತಿದ್ದೀರಾ? ಅಷ್ಟೊಂದು ಮುಖ್ಯವಾದ ಕೆಲಸನಾ? ಅದು ಅದಕ್ಕೆ ಸ್ಯಾನೆ ಮುಖ್ಯದ ಕೆಲಸನೇ. ಸರಿ, ಹಾಗಿದ್ರೆ ಜಾನಕಿ ಅವ್ರನ್ನ ಕರಿತೀನಿ, ಅವ್ರಿಗೆ ಹೇಳ್ಬಿಟ್ಟು ಹೋಗಿ. ಅಯ್ಯೋ ಬೇಡ ಅದಕ್ಕೆ. ಯಾಕೆ ಬಾವಾ, ಏನಾಯ್ತು? ಅದು ಜಾನಕಿ ಅವ್ರಿಗೆ ಹೇಳಿದ್ರೆ ಅವ್ರು ನನ್ನ ಹೋಗಕ್ಕೆ ಬಿಡೋಕ್ಕಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ದೆ ಹೋಯ್ತೀವಿ. ಅಂಥದ್ದೇನು ಮುಖ್ಯವಾದ ಕೆಲಸ ಬಾವಾ? ಸರಿ ಬಿಡಿ, ಹೇಳೋಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಹೋಗಿ ಬನ್ನಿ. ಅದಕ್ಕೆ ಹಂಗಲ್ಲ, ನೀವು ಜಾನಕಿ ಅವ್ರಿಗೆ ಮಾತ್ರ ಹೇಳ್ಬೇಡಿ. ನಾನು ಆ ಕೇಸ್ ನೋಡೋಕೆ ಹೋಯ್ತಾವ್ನಿ. ಮಗನ್ನ ಹಿಡಿದು 4 ಬಾರಿಸಿ ಯಾಕ್ಲಾ ಹಿಂಗೆ ಮಾಡಿದೆ ಅಂತ ಕೇಳ್ತೀನಿ. ಅದಕ್ಕೆ ನನಗಿರೋ ಕೋಪಕ್ಕೆ ಅವನಲ್ಲೇ ಕೊಂದು ಊತಾಕ್ಬಿಡ್ಬೇಕು ಅನ್ನಿಸ್ತೈತೆ. ಅಯ್ಯೋ ಬಾವಾ, ಆಗೋಗಿರೋ ವಿಚಾರನ ಮತ್ತೆ ಯಾಕೆ ಕೆಣಕ್ತಿದ್ದೀರಾ? ಆ ಕೇಶವನ್ ಸಹವಾಸನೇ ಬೇಡ, ಬಿಟ್ಬಿಡಿ. ಏನದಕ್ಕೆ ನೀವು ನಮ್ಮವ್ರ ಥರನೇ ಮಾತಾಡ್ತಿರಲ್ಲ. ಅವ್ನು ನನ್ನೇ ಎದುರಾಕೊಂಡು ಆರಾಮಾಗಿದ್ಬಿಡ್ತಾನ? ಅದು ಅಲ್ಲದೆ ನಮ್ಮವ್ರ ಮೇಲೆ ಅಪವಾದ ಹೊರಿಸಿರೋ ಅವನ್ನ ಸುಮ್ಕೆ ಬಿಟ್ಬಿಡಕ್ಕಾಯ್ತದ? ಅವನ್ ತಾವ್ ಯಾಕ್ಲಾ ಹಿಂಗೆ ಮಾಡಿದೆ ಅಂತ ಕೇಳಿ ಅವನು ಇದಕ್ಕೆಲ್ಲ ಯಾರ್ಯಾರ ತಾವ ಸಹಾಯ ತಕೊಂಡವನ ಅವ್ರನ್ನೆಲ್ಲ ಬೀದಿಗೆ ನಿಲ್ಲಿಸಿ ನಾಕ್ ಬಾರ್ಸದೆಯ. ಅದಕ್ಕೆ ನಾನು ಬರ್ತೀನಿ. ಸರಿ ಬಾ. ಲೇ ಚಂದ್ರಿ, ಅಕ್ಕ ಕಾಪಿ ತರ್ತೀನಿ ಮಗ. ಎಲ್ಲೇ ಬಾರಿ ಇಲ್ಲಿ. ಮೈ ಗಾಡ್, ಕೋಣ ಕೇಶವನ್ನು ಹುಡ್ಕೊಂಡು ಹೋಗ್ತಿದೆ ಕಡೆ. ಛೋ, ಡ್ರೈವರ್ ಇಲ್ಲಿ, ಬೇಗ ಗಾಡಿ ತೆಗ್ಸ ನಡಿ. ಡ್ರೈವರು ಹೊರಗಡೆ ಅವನೇ ಅನಿಸ್ತಾ ಇದ್ದ. ಸರಿ, ಕರಿ ನಡಿ ಬೇಗ. ರಮಣ
ಲಕಿಟ ಕೇಸು ನೋಡ್ದಲ್ಲ ಅಲ್ಲ ಸರ್ಕಲಲ್ಲಿ ಅದನ್ನು ನೋಡೋಣ. ಸರಿ ಬಿಡು. ಡ್ರೈವರ್ ಅಲ್ಲೇ? ಅಯ್ಯೋ ಅಕ್ಕ, ಅವ್ನು ಎಲ್ಲೋನೆ ಅಂತ ಗೊತ್ತಿಲ್ಲ. ಕಾರ್ನಾಗೆ ಮಲ್ಕೊಂಡಿರ್ಬೇಕು. ಬಸ್ಸಿ ನೋಡ್ತೀನಿ ರೀ, ಬೇಗ ನೋಡು. ಅಯ್ಯೋ ಅಕ್ಕ, ಅವನಿಲ್ಲಿಲ್ಲ. ಏನಕ್ಕ ಇದು, ನಿಮ್ ಕಷ್ಟದ ಕಾಲದಲ್ಲಿ ಆ ಡ್ರೈವರ್ ಕೂಡ ಕೈ ಕೊಟ್ಟವನಲ್ಲ. ಡ್ರೈವರ್ ಡ್ರೈವರ್ ಅಕ್ಕ, ಅವ್ನು ನಂಗೆ ಕೂಗಿದ್ರೆ ಬರ್ತಾನೆ ಹೇಳಿ. ಅವನ ಹೆಸರು ಮಾಡಿಗೆ ಕರೀರಿ. ಏನು ಅವನ ಹೆಸರು? ಸತೀಶ ಅಂತ. ಸತೀಶ್, ಸತೀಶ, ಸತೀಶ, ಸತೀಶ್, ಸತೀಶ, ಸತೀಶ್, ಅಯ್ಯೋ ಅಕ್ಕ, ಸಾರಿ. ಆ ಸತೀಶ ಹೋದ್ವರನೇ ಕೆಲಸ ಬಿಟ್ಟು ಹೊಂಟೋದ. ಮರ್ತೆ ಹೋಗ್ಬಿಟ್ಟಿದ್ದೆ ನಾನು. ಆ ಹೊಸ ಡ್ರೈವರ್ ಹೆಸರೇನು ಅಂತ ಗೊತ್ತಿಲ್ವಲ್ಲ. ಜೋಕ್ ಪೆದ್ದಿ, ಹೋಗಿ ಕಾರ್ ಕೀ ತಗೊಂಡ್ ಬಾರೆ. ತರ್ತೀನಿ. ಬಾ ಬೇಗ. ಬರ್ತೀನಿ ಅಕ್ಕ. ತಕೊಳ್ಳಿ ಅಕ್ಕ, ಒಬ್ರೇ ಹೋಯ್ತಿದ್ದೀರಾ? ನಾನು ಬರ್ಲಾ ಅಕ್ಕ? ನಾನು ಬರ್ತೀನಕ್ಕ. ಅಕ್ಕ, ಕೇಶವಣ್ಣ ಒಂದು ಟೀ ಕುಡಿಯೋಣ. ಛೇ ಲೈ, ಮುಂದಿನ ಎಲೆಕ್ಷನ್ನಾಗೆ ಮಂತ್ರಿ ಆಗೋ ನನ್ನ ಈ ಅಂಗಡಿ ಟೀ ಕುಡಿಯೋ ಕೇಳ್ತೀರಲ್ಲ? ಏನ್ ಮಂತ್ರಿನಾ? ಹ್ಞೂ ಮತ್ತೆ ಏನ್ ಮ್ಯಾಕೆ ನನ್ನ ಎದುರ್ಸಕ್ಕೆ ಈ ಊರ್ನಾಗ ಯಾರವ್ರೆ ಹೇಳ? ಅಯ್ಯಪ್ಪ, ರಮಣ, ಹೊಡಿಬೇಡ ರಮಣ, ರಮಣ, ರಮಣ ಹೊಡಿಬೇಡ. ಅಪ್ಪ ಏನಿರುತ್ತೆ ಎಲೆಕ್ಷನ್ ಕಾಸು ಅನ್ಸ್ತಾಗ್ಲೆಯಾ? ಹೋಗ್ಲಿ ಪಾಪ ಅಂತ ಸುಮ್ಕೆ ಬಿಟ್ಟೆ. ಬಗಳು ಯಾಕೆ ಹಿಂಗ್ ಮಾಡಿದೆ? ಆವತ್ತಿನ ಸಿಗ್ದು ಊರ್ ಮುಂದೆ ತೋರಣ ಕಟ್ಬಿಡ್ತಿದ್ದೆ. ನಿಮ್ ಟೇನ್ಸನ್ ಆಗಿತ್ತು ಕಲ್ಲ. ಬಗಳು ಯಾಕೆ ಹಿಂಗ್ ಮಾಡಿದೆ? ಬಗಳು ರಮಣ ಹೊಡಿಬೇಡ ರಮಣ, ಹೇಳ್ತೀನಿ. ನಮ್ಮವ್ರ ಮೇಲೆ ಯಾಕೆ ತೆಪ್ಪರಿಸ್ತೆ? ಬಗಳು, ನಾನು ಅಪರಾಧ ಹೊರಿಸಿಲ್ಲ ರಾಮಣ್ಣ, ನನಗಾಗಿ ನಾನೀಗ ಮಾಡಿಲ್ಲ. ಇದನ್ನು ಮಾಡಿದವ್ರು ಯಾರು ಅಂದ್ರೆ ಕೇಶವ, ಬಾವ
ನೀವು ಯಾಕೆ ಬರೋಕೆ ಹೋದ್ರಿ ಇಲ್ಲಿಗೆ? ಇಂಥ ದ್ರೋಹಿನ ಸುಮ್ಮನೆ ಬಿಡಬಾರ್ದು ಬಾವ. ನನ್ನ ಮನ್ಸು ತಡಿಲಿಲ್ಲ, ಅದಕ್ಕೆ ನಾನು ಬಂದೆ. ರಾವಣ ರಾವಣ ಅಯ್ಯೋ ಹೊಡಿಬೇಡ ರಾವಣ. ನಾನು ಹೇಳೋದನ್ನು ಹೊಸ ಕೇಳಿಸ್ಕೊ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದು ನಂದಿದ್ದವ್ರೆ.